ಸರ್, ಈ ಕೇಸ್ನಲ್ಲಿ ಇದುವರೆಗೂ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ ಅನ್ನೋದು ನಿಜ. ಹಾಗಂತ ಮುಂದೆ ಸಿಗೋದೇ ಇಲ್ಲ ಅಂತ ಹೇಳೋಕ್ ಸಾಧ್ಯ ಇಲ್ಲ. ಇಫ್ ಇನ್ ಕೇಸ್ ಸಿಕ್ಕಿದ್ರು ಸರ್, ವಿಧಿವಿಜ್ಞಾನ ತಜ್ಞರಿಗಿರುವಂತಹ ಸವಾಲ್ ಏನು? ಯಾವ ರೀತಿ ಸತ್ತವರು ಯಾರು, ಯಾವ ರೀತಿಯಾಗಿ ಸತ್ರು ಅನ್ನೋದನ್ನ ಹೇಗೆ ಐಡೆಂಟಿಫೈ ಮಾಡ್ತಾರೆ ಅಂತ ಹೇಳಿ, ಅದು ಎಷ್ಟು ಸವಾಲು ಅಂತ ಹೇಳಿ ಸರ್. ನೋಡಿ, ಸವಾಲುಗಳಂತ ಏನಿಲ್ಲ. ಇದು ಯಾವ ನೋಡಿ, ನನ್ನ ಪ್ರಕಾರ ಇದು ಯಾವ ದೊಡ್ಡ ಎಕ್ಸ್ಪರ್ಟೀಸ್ ಅಂತ ನನಗೇನೋ ಅನ್ಸೋದಿಲ್ಲ. ಬಿಕಾಸ್ ಯಾಕಂದ್ರೆ ಇದೆಲ್ಲ ಸರ್ವೇ ಸಾಮಾನ್ಯ ನಾವು ಮಾಡೋಂಥ ಡೈಲಿ ರುಟೀನ್ ಅಂತ ಏನ್ ಹೇಳ್ತೀವಿ ಆ ತರ ನಮಗೆ. ಸೊ ಈ ತರ ನೋಡಿ, ದ ಬೋನ್ಸ್ ಒನ್ಸ್ ಆ ಬೋನ್ಸ್ ಸಿಕ್ಕಿದ ತಕ್ಷಣ ಅದೇ ನಾನು ನಿಮ್ಗೆ ಅದನ್ನೇ ತೋರ್ಸ್ಲಿಕ್ಕೆ ಅಂತಾನೆ ನೋಡಿ, ಐ ಥಿಂಕ್ ನಿಮ್ಗೆ ಕಾಣಿಸುತ್ತಾ ನೋಡಿ, ಕಾಣಿಸುತ್ತೆ. ಸೊ ಈ ಒಂದು ಸ್ಕಲ್ ನಲ್ಲಿ ಈಗ ನಾವು ಇದು ಒಂದು ಮನುಷ್ಯನ ತಲೆ ಬೋಲ್ಡ್. ಓಕೆ. ಸೊ ಇದನ್ನ ಈ ಬೋನಿ ಫೀಚರ್ಸ್ ಅಂತ ಹೇಳ್ತೀವಿ. ಈ ಬೋನ್ ನಲ್ಲಿ ಕೆಲವು ನೋಡಿ, ಇದನ್ ಮೇಲೆಲ್ಲ ಕೆಲವು ಸೂಚರ್ಸ್ ಅಂತ ಇರ್ತದೆ. ಸ್ವಲ್ಪ ಎತ್ತರ ತೋರಿಸಬಹುದಾ ಸರ್? ಸ್ವಲ್ಪ ಎತ್ತರಕ್ಕೆ ಹಿಡ್ಕೊಳ್ಬಹುದಾ ಸರ್? ಹಾ, ಈ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸರ್, ಹೇಳಿ ಸರ್. ನೋಡಿ, ಇಲ್ಲಿ ಕಾರ್ತಕ್ಕ ಇದೆಲ್ಲ ಸೂಚರ್ಸ್, ಇದೆಲ್ಲ ಕಾಣಿಸುತ್ತೆ. ಇದೆಲ್ಲ ಸೂಚರ್ಸ್ ಅಂದ್ರೆ ಇದೆಲ್ಲ ಒಂದು ತರ ಸೇರ್ಕೊಳ್ತಿರೋ ಜಾಗ, ಬೇರೆ ಬೇರೆ ಬೋನ್ ಸೇರ್ಕೊಳ್ತಿರೋ ಜಾಗ. ಪ್ಲಸ್ ಈ ಬೋನಿ ಏನು ಪ್ರಾಮಿನೆನ್ಸಸ್ ಅಂತ ಹೇಳ್ತೀವಿ, ಈ ಬೋನಿ ರಿಡ್ಜಸ್ ಅಂತ ಹೇಳ್ತೀವಿ, ಅಂಡ್ ಈ ಬೋನಿ ಮಾರ್ಕಿಂಗ್ಸ್ ಅಂತ ಹೇಳ್ತೀವಿ. ಆಮೇಲೆ ಟ್ಯೂಬರ್ಕಲ್ಸ್ ಇದೆ. ಅಂದ್ರೆ ದಿಸ್ ಆರ್ ಆಲ್ ಈ ತರ ಬೋನಿ ಫೀಚರ್ಸ್ ಏನಿದೆ, ಕಾನ್ಫಿಗರೇಷನ್ ಆಫ್ ದ ಬೋನ್, ಇದರ ಆಧಾರದ ಮೇಲೆ ನಾವು ಇದು ಗಂಡು ಹೆಣ್ಣು ಅಂತ ಹೇಳ್ತೇವೆ. ಈಗ ಅಲ್ಲದೆ ಈ ಒಂದು ಸೂಚರ್ಸ್ ಅಂತ ಹೇಳಿದೆ ಇಲ್ಲಿ, ಪ್ಲಸ್ ಈ ಹಲ್ಲಿನ ಯಾವ್ಯಾವ ಹಲ್ಲು ಬಂದಿದೆ, ಆಮೇಲೆ ಇಲ್ಲಿರ್ತಕ್ಕಂಥ ಕೆಲವು ಸೂಚರ್ಸ್, ಇದರ ಆಧಾರದ ಮೇಲೆ ಎಷ್ಟು ವಯಸ್ಸಾಗಿದೆ ಅಂತ ನಾವು ಹೇಳ್ತೀವಿ. 60-70 ವರ್ಷವರೆಗೂ ನಾವು ಹೇಳಲಿಕ್ಕೆ ಬರ್ತದೆ. ದಟ್ ಈಸ್ ನಂಬರ್ 1. ಆಮೇಲೆ ಇದು ಅಲ್ಲದೆ ಈಗ ಈ ಮೂಳೆ ಮೇಲೆ ಏನಾದ್ರೆ ಏಟ್ ಆಗಿದೆಯಾ, ಏಟ್ ಆಗಿದ್ರೆ ಇದು ಏನು ಬ್ಲಂಟ್ ಫೋರ್ಸ್, ಶಾರ್ಪ್ ಫೋರ್ಸ್ ಅಂತ ಹೇಳ್ತೀವಿ. ಇದು ಬ್ಲಂಟ್ ಫೋರ್ಸ್ ಅಲ್ಲಿ ಆಗಿದೆಯೋ ಶಾರ್ಪ್ ಫೋರ್ಸ್ ಅಲ್ಲಿ ಆಗಿದೆಯೋ ಅಂತ ಹೇಳಿ ಆ ಆಧಾರದ ಮೇಲೆ, ಈಗ ಬ್ಲಂಟ್ ಫೋರ್ಸ್ ಅಂದ್ರೆ ಕಲ್ಲು, ದೊಣ್ಣೆ, ಈ ತರದ್ದು ರಾಡ್ ಇದೆ, ಇದಕ್ಕೆ ಬ್ಲಂಟ್ ಫೋರ್ಸ್. ಅದೇ ಶಾರ್ಪ್ ಫೋರ್ಸ್ ಅಂದ್ರೆ ಏನು, ಮಚ್ಚು, ಕೊಡ್ಲಿ, ಇಲ್ಲ ಅಂದ್ರೆ ಏನದು ಲಾಂಗ್ ಅಂತಾರಲ್ಲ ಅದು. ಅದರ ಆಧಾರದ ಮೇಲೆ ಅಲ್ಲೇನಾದ್ರೂ ಏಟು ಬಿದ್ದಿದ್ರೆ ಗಾಯಗಳು ಏನಾಗುತ್ತೆ, ಅದರ ಆಧಾರದ ಮೇಲೆ ಈ ವ್ಯಕ್ತಿ ಹೇಗೆ ಸತ್ತ ಅಂತ ನಾವು ಹೇಳ್ತೇವೆ. ಸೊ ಈ ನೋಡಿ, ಈಗ ಇದು ಒಂದು ಬೋನ್, ಇದು ಏನು ಈ ಕಾಲಿನ ಬೋನ್, ಥೈ ಬೋನ್ ಅಂತೀವಿ, ಇದಕ್ಕೆ ಹೆಸರು ಫೀಮರ್ ಅಂತ. ಸೊ ಈ ಬೋನಿನ ನೋಡಿ, ಈ ಒಂದು ಶೇಪು, ಈ ಒಂದು ಮಾರ್ಕಿಂಗ್ಸು, ಪ್ಲಸ್ ಈ ಒಂದು ರಿಡ್ಜಸ್ಸು, ಪ್ಲಸ್ ಇದರ ಡಯಾಮೀಟರು, ಪ್ಲಸ್ ಇಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳೇನಿದೆ ಮೂಳೆ ಮೇಲೆ, ಇದರ ಆಧಾರದ ಮೇಲೆ ನಾವು ಇದು ಗಂಡು ಹೆಣ್ಣು, ಇದ್ರ ವಯಸ್ಸೆಷ್ಟು, ಆಮೇಲೆ ಇದ್ರ ಮೇಲೆ ಏನಾದ್ರೂ ಏಟ್ ಬಿದ್ದಿದೆಯಾ ಅಂತ ಇದೆಲ್ಲ ನಾವು ಪರೀಕ್ಷೆ ಮಾಡಿ, ಮತ್ತೆ ಇದರ ಲೆಂತ್ ಎಷ್ಟು ಅಂತ ಮೆಜರ್ ಮಾಡ್ತೀವಿ. ಒಂದು ಆಸ್ಟಿಯೋಮೆಟ್ರಿಕ್ ಬೋರ್ಡ್ ಅಂತ ಬರುತ್ತೆ, ಅದರಲ್ಲಿ ನಾವು ಇದ್ರ ಲೆಂತ್ ಎಷ್ಟು ಅಂತ ನೋಡ್ಕೊಂಡು ಈ ಮನುಷ್ಯನ ಎತ್ತರ ಎಷ್ಟಿತ್ತು, ಹೈಟ್ ಎಷ್ಟಿತ್ತು ಅಂತ ಅದನ್ನು ನಾವು ರುಜುವಾತ್ ಮಾಡ್ತೇವೆ. ಸೊ ದಿಸ್ ಇಸ್ ವಾಟ್ ವಿ ಡೂ ದ ಎಕ್ಸಾಮಿನೇಷನ್ ಇನ್ ಆ ಸ್ಕೆಲಿಟಲ್ ರಿಮೇನ್ಸ್ ನಲ್ಲಿ. ಇದಲ್ಲದೆ ಆ ಒಂದು ಎಕ್ಸುಮೇಷನ್ ನಲ್ಲಿ ನೋಡಿ, ಸ್ಕೆಲಿಟಲ್ ಎಕ್ಸುಮೇಷನ್ ಯಾಕೆ ಮಾಡ್ತೀವಿ ಅಂದ್ರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ 10, 15, 20 ವರ್ಷ ನಂತರಲಿ ಹೇಗೆ ಸತ್ತಿದ್ದಾನೆ ಅನ್ನೋದಕ್ಕಿಂತ ಮುಖ್ಯವಾಗಿ ಎಕ್ಸುಮೇಷನ್ ಅಲ್ಲಿ ಇಂಪಾರ್ಟೆಂಟ್ ಇರೋದು ಐಡೆಂಟಿಟಿ. ಇವನು ಯಾರು, ಇವನೋ ಇವಳೋ, ಇವರ ಐಡೆಂಟಿಟಿ ಏನು ಅಂದ್ರೆ, ಇವ್ರದ ವಯಸ್ಸೆಷ್ಟು, ಗಂಡೋ ಹೆಣ್ಣು, ಹೈಟ್ ಎಷ್ಟು, ಪ್ಲಸ್ ಇವ್ರದ ಏನು ಈ DNA ಅಲ್ಲಿ ನೋಡಿ, ನಾವು ಹೇಳ್ತೀವಿ ನೋಡಿ, ಇಲ್ಲಿರ್ತಕ್ಕಂಥ ಈ ಹಲ್ಲಿದೆ ನೋಡಿ, ಈ ಹಲ್ಲಿದನ ದಿಸ್ ಇಸ್ ಮೋಲಾರ್ಸ್, ದಿಸ್ ಮೋಲಾರ್ ಟು ಪ್ರಿಮೋಲಾರ್ಸ್, ಇನ್ಸೈಸರ್ಸ್, ಮತ್ತೆ ಕೆನೈನ್ಸ್, ಮತ್ತೆ ಸೆಂಟ್ರಲ್ ಇನ್ಸೈಸಸ್, ಲ್ಯಾಟರಲ್ ಇನ್ಸೈಸಸ್. ಸೊ ಈ ಹಲ್ಲಿನಲ್ಲಿ ಈ ಮೋಲಾರ್ಸ್ ಏನಿದೆ, ಈ ಮೋಲಾರ್ಸ್ ಅನ್ನ ನಾವು ಯೂಶಲಿ ದಿಸ್ ಆರ್ ದ ಒನ್ಸ್ ನಾವು ತೆಗೆದ್ಬಿಟ್ಟು ದೆನ್ ವಿ ವಿಲ್ ಗಿವ್ ಇಟ್ ಆಸ್ ಎ DNA ಸ್ಯಾಂಪಲ್. ಅದರಲ್ಲಿ ಇರ್ತಕ್ಕಂಥ ಪಲ್ಪ್ ಕ್ಯಾವಿಟಿನಲ್ಲಿ ಏನಿದೆ ಅದನ್ನ ತಗೊಂಡು DNA ಸ್ಯಾಂಪಲ್ಸ್ ನ ರಿಟ್ರೀವ್ ಮಾಡ್ತಾರೆ. ಸೊ ಹೀಗೆ ನಾವು ಇದೆಲ್ಲ ಒಂದು ಸ್ಕೆಲಿಟನ್ ಐಡೆಂಟಿಟಿನ ಕ್ರಿಯೇಟ್ ಮಾಡ್ತೇವೆ. ಒಂದ್ಸಲಿ ಐಡೆಂಟಿಟಿ ಕ್ರಿಯೇಟ್ ಮಾಡಿ, ಈಗ ಇದನ್ನ ಎಲ್ಲಿ ಸುತ್ತಮುತ್ತಲು ಯಾರು ಮಿಸ್ಸಿಂಗ್ ಆಗಿದ್ದಾರೆ, ಯಾರು ತಮ್ಮ ಮನೆಯವ್ರನ್ನ ನಾವು ಸಿಕ್ಕಿಲ್ಲ, ಕಿಡ್ನಾಪ್ ಆಗಿದೆ, ಏನೋ ರೇಪ್ ಆಗಿದೆ ಏನೋ ಹೇಳ್ತಾರಲ್ಲ, ಅವರು ಯಾವ ಏಜ್ ಗ್ರೂಪ್ ಅಂತ ತಿಳ್ಕೊಂಡು ಇಷ್ಟು 13-15 ಸ್ಕೆಲಿಟನ್ ಅಲ್ಲಿ ಅವ್ರು ಹೇಳ್ತಾರೆ 20 ವಯಸ್ಸು ಅಂತ. ಈ 15 ಸ್ಕೆಲಿಟನ್ ಅಲ್ಲಿ 20 ವಯಸ್ಸದ ಯಾವ ಸ್ಕೆಲಿಟನ್, ಅದಕ್ಕೆ ಬಂದಿರತಕ್ಕಂಥ DNA ಸ್ಯಾಂಪಲ್ ನ ಇವ್ರ ಮನೆಯವ್ರದ್ದು ಬ್ಲಡ್ ಸ್ಯಾಂಪಲ್ ತಗೊಂಡು DNA ಕಂಪೇರ್ ಮಾಡಿ ಕನ್ಫರ್ಮ್ ಮಾಡ್ತೀವಿ ಐಡೆಂಟಿಟಿ.
ಒನ್ಸ್ ಐಡೆಂಟಿಟಿ ಕನ್ಫರ್ಮ್ ಮಾಡಾದ್ಮೇಲೆ ತದನಂತರ ಈ ಮೂಳೆಗಳಲ್ಲಿ ಏನಾದ್ರೂ ಏಟ್ ಬಿದ್ದಿದ್ರೆ ಹೇಗೆ ಸತ್ತಿದ್ದಾನೆ ಅಂತ ಹೇಳಲಿಕ್ಕೆ ಬರುತ್ತೆ. ಏಟ್ ಬಿದ್ದಿಲ್ಲ ಅಂದಾಗ ಏನಾದ್ರು ಕುತ್ಕೇಜ್ಗೆ ಸಾಯಿಸಿದ್ರೆ ಇಲ್ಲ ನೇಣಾಕೊಂಡು ಸಾಯಿಸಿದ್ರೆ ಅದು ಹೇಳಲಿಕ್ಕೆ ಬರೋದಿಲ್ಲ ಆಫ್ಟರ್ ಸೋ ಮೆನಿ ಇಯರ್ಸ್, ಬಿಕಾಸ್ ದಟ್ಸ್ ಅ ಸಾಫ್ಟ್ ಟಿಶ್ಯೂ ಇಂಜುರೀಸ್. ಆಮೇಲೆ ರೇಪ್ ಆಗಿದೆ ಅಂದ್ರೂ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಒಂದು ಅಡ್ವಾಂಟೇಜ್ ಏನಂದ್ರೆ ಒಮ್ಮೆ ಐಡೆಂಟಿಟಿ ಆಗ್ಬಿಟ್ರೆ ಅವ್ರ ಮನೆಯವರು ಯಾರು ಅಂತಾನೂ ಗೊತ್ತಾಗ್ಬಿಟ್ರೆ ದ ನೆಕ್ಸ್ಟ್ ಈಸ್ ಮೋಟಿವ್ ಟ್ರೇಸ್ ಮಾಡೋದು ತುಂಬಾ ಈಸಿ. ಯಾವಾಗ ಬಂದ್ರು ಯಾಕೆ ಏನಾಯ್ತು ಅಂತ ನಿಮ್ಗೆ ತಿಳಿದಿದೆ ಅಂತ ಅದನ್ನ ಹೇಳ್ಬೋದು. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರ ಪೊಲೀಸ್ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಆ ಪೊಲೀಸ್ಗೂ ತನಿಖೆಗೆ ಒಳಪಡಿಸ್ಬೇಕು. ವೈ ಯು ಡಿಡ್ಂಟ್ ರಿಜಿಸ್ಟರ್ ದ ಕಂಪ್ಲೇಂಟ್ ಒಂದು. ಅದ ನಂತರ ಇವ್ರದು ಐಡೆಂಟಿಟಿಗೆ ಏನೇನ್ ಫೀಚರ್, ಇವರು ಯಾರ್ಯಾರ್ಗ ಅನುಮಾನ ಇದೆ, ಏನಕ್ಕೆ ಯಾರು ಮಾಡಿರ್ಬೋದು ಅಂತ ಅವ್ರಿಗೆ ಅವ್ರ ಸ್ಟೇಟ್ಮೆಂಟ್ ತಗೊಂಡು ಯಾರಾದ್ರೂ ವಿಟ್ನೆಸ್ ಇದೆಯಾ ಅಂತ ಆ ಆಧಾರದ ಮೇಲೆ ತನಿಖೆ ಸ್ಟಾರ್ಟ್ ಮಾಡಬಹುದು. ದಟ್ ಈಸ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಎಕ್ಸುಮೇಷನ್. ಎಲ್ಲದಕ್ಕಿಂತ ಇದೆಲ್ಲ DNA, ಹೈಟು ಪ್ಲಸ್ ಗಂಡು ಹೆಣ್ಣು ವಯಸ್ಸು ಇದೆಲ್ಲ ಬಿಟ್ಟು ಈವನ್ ಆ ಗ್ರೇವ್ ನಲ್ಲಿ ಎಲ್ಲಿ ಊತಿದ್ದಾರೆ ಆ ಜಾಗದಲ್ಲಿ ಏನಾದ್ರು ವಾಚು, ಉಂಗುರ, ಮತ್ತೆ ಅವರ ನೆಕ್ಲೆಸ್, ಉಡ್ದಾರ, ಇಲ್ಲ ಕತ್ತಿನ ಚೈನು, ಕಾಲಿನ ಚೈನು, ಬ್ರೇಸ್ಲೆಟ್ ಇಂಥವು ಏನಾದ್ರೂ ಇದು ಏನು ಮೆಟಲ್ ಆಗ್ಲಿ ಯಾವುದೇ ಮೆಟಲ್ ಆಗ್ಲಿ ಸ್ವಲ್ಪ ಎರೋಡ್ ಆಗಿರುತ್ತೆ, ಬಟ್ ಆ ಜಾಗದಲ್ಲಿ ಸಿಗ್ತಾರೆ. ದಟ್ ಆಲ್ಸೋ ಹೆಲ್ಪ್ಸ್ ಇನ್ ದ ಐಡೆಂಟಿಫಿಕೇಶನ್. ಬಟ್ ಇವರು ಬ್ಯಾಗು, ಬಟ್ಟೆ ಇವೆಲ್ಲ ಯಾವುದು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಎಲ್ಲ ಕೊಳ್ತಿ ಹೋಗಿರುತ್ತೆ. ಎಸ್ಪೆಷಲಿ ಈ ತರ ಜಾಗ ತೇವಾಂಶ ಜಾಸ್ತಿ ಇರೋದು, ಗಿಡಗಳು ಜಾಸ್ತಿ ಇರೋದ್ರಿಂದ ಡಿಕಂಪೋಸಿಷನ್ ಪ್ರೋಸೆಸ್ ವಿಲ್ ಬಿ ಫಾಸ್ಟರ್. ಸೊ ಬರೀ ಮೂಳೆಗಳೇ ಸಿಗತ್ತೆ ಹೊರತು ಬೇರೆ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ವೇ ಇಲ್ಲ 15-20 ವರ್ಷ ನಂತರ. ಸೊ ದಿಸ್ ಇಸ್ ಹೌ ದ ಇನ್ವೆಸ್ಟಿಗೇಷನ್ ಗೋಸ್ ಆನ್ ಇನ್ ಎಕ್ಸುಮೇಷನ್. ನೀವು ಉಲ್ಲೇಖ ಮಾಡಿದ್ರಿ ಸರ್, ಬಟ್ ಈ ಕೇಸ್ನಲ್ಲಿ ಇರುವಂತಹ ಪ್ರಮುಖ ಆರೋಪನೇ ಅದು ಏನು ಅಂದ್ರೆ ಸೆಕ್ಸುವಲಿ ಅಬ್ಯೂಸ್ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ, ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ, ಅದಾದ ನಂತರ ಕೊಲೆ ಮಾಡಿ ಹೂತು ಹಾಕಲಾಗಿದೆ ಅನ್ನುವಂಥ ಆರೋಪವನ್ನ ಆ ದೂರುದಾರ ಮಾಡಿರೋದು. ಈಗ ನೀವು ಹೇಳಿದ ಹಾಗೆ ಸ್ಕೆಲೆಟನ್ ಸಿಕ್ಕಿದ್ರು, ಅದು ಯಾರದ್ದು ಏನು ಅನ್ನೋದನ್ನ ಐಡೆಂಟಿಫೈ ಮಾಡಿದ್ರು. ಆ ನಂತರದಲ್ಲಿ ಅವ್ರು ಹೀಗೆ ಸತ್ರು, ಅವ್ರ ಮೇಲೆ ಈ ರೀತಿ ಅತ್ಯಾಚಾರ ಆಗಿತ್ತು, ಲೈಂಗಿಕ ದೌರ್ಜನ್ಯ ಆಗಿತ್ತು, ಅದನ್ನ ಪ್ರೂವ್ ಮಾಡಬೇಕಾಗಿರೋದು ಬಹುಶಃ ಈ ಕೇಸ್ನ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅನ್ಸುತ್ತೆ. ಅದನ್ನ ಹೇಗೆ ಮಾಡ್ತಾರೆ ಅಂತ ಹೇಳಿ ಸರ್, ತನಿಖಾಧಿಕಾರಿಗಳಿಗೆ ಆಗ ಬರುವಂತಹ ಚಾಲೆಂಜಸ್ ಏನು ಅಂತ ಹೇಳಿ ಸರ್. ನೋಡಿ, ತನಿಖಾಧಾರಿಗಳು ಎವಿಡೆನ್ಸು ವಿಟ್ನೆಸ್ ಇಲ್ದರೆ ಯಾವುದೇ ತನಿಖಾಧಾರಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದಟ್ ಈಸ್ ನಂಬರ್ ಒನ್. ಸೆಕೆಂಡ್ ಥಿಂಗ್ ಇಸ್, ನಾನು ಮೊದಲೇ ಹೇಳಲಾಗೆ ಇದು ಬರೇ ಸ್ಕೆಲಿಟಲ್ ರಿಮೇನ್ಸು 15-20 ವರ್ಷ ಹಿಂದೆ ನಡತಕ್ಕಂಥ ಘಟನೆ ಇರೋದ್ರಿಂದ ಇಲ್ಲಿ ಸೆಕ್ಷುವಲ್ ಅಸಾಲ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡೋದು ಇಂಪಾಸಿಬಲ್. ದಟ್ ಈಸ್ ಒನ್ ರಿಯಾಲಿಟಿ. ದಿಸ್ ಇಸ್ ಸೈಂಟಿಫಿಕ್ ಲಿಮಿಟೇಷನ್ಸ್, ಇಂಪಾಸಿಬಲ್. ದಟ್ ಈಸ್ ಒನ್. ಬಟ್ ಈಗ ಹೇಗೆ ಎಸ್ಟಾಬ್ಲಿಷ್ ಮಾಡೋದು ಸೆಕ್ಷುವಲ್ ಅಸಾಲ್ಟ್? ಜಸ್ಟ್ ಯಾರಾದ್ರೂ ಆ ಘಟನೆ ನೋಡಿದ್ದಾರೆ, ಅವ್ರೇನಾದ್ರೂ ವಿಡಿಯೋ ತಕೊಂಡಿದ್ದಾರೆ, ಫೋಟೋ ತಕೊಂಡಿದ್ದಾರೆ, ಪ್ಲಸ್ ಈ ಊತ್ ಹಾಕಿದಾನಲ್ಲ ಅವ್ನು ಹೇಳ್ತಾನೆ ಈ ಬಾಡಿ ಕೊಟ್ಟಿದ್ ಯಾರು. ಸೊ ಅದಕ್ಕೆ ನಾನು ಹೇಳಿದ್ನಲ್ಲ, ಇವನು ಊತ್ ಹಾಕಿದಾನೆ ನಿಜ, ಅವನು ಎಲ್ಲೆಲ್ಲಿ ಊತ್ ಹಾಕಿದ್ದಾನೆ ಅಂತಾನೂ ಜ್ಞಾಪಕ ಇದೆ, ಯಾರ್ಯಾರನ್ನ ಊತ್ ಹಾಕಿದ್ದಾನೆ ಅಂತಾನೂ ಜ್ಞಾಪಕ ಇದೆ, ಬಟ್ ಯಾರು ಕೊಟ್ಟಿದಾರ ಅಂತ ಜ್ಞಾಪಕ ಇರೋದಿಲ್ಲ. ಸೊ ಅವ್ರನ್ನ ಯಾಕೆ ತನಿಖೆ, ಇವನ್ಕಿಂತ ಜಾಸ್ತಿ ಮಾಹಿತಿ ಅವ್ರಿಗೆ ಸಿಗತ್ತೆ, ಅವ್ರನ್ನ ಯಾಕೆ ತನಿಖೆಗೆ ಒಳಪಡಿಸಿಲ್ಲ, ಅವ್ರಿಗೆ ಯಾಕೆ ಕರ್ಕೊಂಡ್ ಬಂದಿಲ್ಲ ಎಲ್ಲೆಲ್ಲಿ ಊತಾಕ್ಸಿದ್ದಾರೆ ಅಂತ ಹೇಳಲಿಕ್ಕೆ? ಇದೇ ಒಂದು ಆಶ್ಚರ್ಯ ಆಗೋದು. ಸಿ that person who has given the body is more important than the person who has buried. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ತನಿಖೆ ಸುಮಾರು ಆಯಾಮಗಳಲ್ಲಿ ತನಿಖೆ ಮಾಡ್ಬೇಕು. ಒಂದು, ಯಾರು ಇವ್ರಿಗೆ ಬಾಡಿ ಕೊಟ್ಟಿದ್ದು, ಊತಾಕ್ಸ್ಲಿಕ್ಕೆ ಹೇಳಿದ್ಯಾರು, ಯಾರು ಇವನ್ಗೆ ಅಪಾಯಿಂಟ್ ಮಾಡಿದ್ದು, ಸಂಬಳ ಕೊಟ್ಟಿದ್ಯಾರು ಇವನ್ಗೆ, ಅವ್ರನ್ನ ತನಿಖೆ ಮಾಡಿ ಅವರ ಸ್ಟೇಟ್ಮೆಂಟ್ ತಕೊಂಡು ಇವ್ನು ಹೇಳ್ತಾ ಇರೋದಕ್ಕೂ ಅವ್ರು ಹೇಳ್ತಾ ಇರೋದಕ್ಕೂ ಹೋಲಿಕೆ ಇದೆಯೋ ಇಲ್ಲೋ ಮಾಡೋಕೆ ಆ ನಿಟ್ಟಿನಲ್ಲಿ ಮಾಡಿಕೆ ಒಂದು ತನಿಖೆ. ಪ್ಲಸ್ ಈಗ ನೋಡ್ತಾ ಇದ್ದೀರಲ್ಲ, ಈ ಊತಾಕಿರೋನು ಹೇಳ್ಕೊಟ್ಟಿರೋ ಜಾಗದಲ್ಲಿ ಮಾಡಿರ್ತಕ್ಕಂಥ ತನಿಖೆ 2. ಮೂರನೇ ಆಯಾಮ ಏನಂದ್ರೆ, ಈ ತರ ಕೇಸ್ನಲ್ಲಿ ಯಾರ್ಯಾರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಇಷ್ಟ ಇದೆಯಾ ಅವ್ರಿಗೊಂದು ಹೆಲ್ಪ್ ಲೈನ್ ನಂಬರು ಮತ್ತೆ ಒಂದು ಪೊಲೀಸ್ ಸ್ಟೇಷನ್ ಅಡ್ರೆಸ್ಸು, SIT ಅಡ್ರೆಸ್ಸು, ಆ ಧರ್ಮಸ್ಥಳದಲ್ಲೇ ಒಂದು ಅಡ್ರೆಸ್ ಕೊಟ್ಟು ಒಂದು ಗೋಪ್ಯನ ಕಾಪಾಡ್ಕೊಳ್ಳಿಕ್ಕೋಸ್ಕರ ಮತ್ತೆ ಜನಕ್ಕೆ ಎನ್ಕರೇಜ್ ಮಾಡಬೇಕು. ಕಂಪ್ಲೇಂಟ್ ಕೊಡೋದ್ರ ಆಸಕ್ತಿ ಇದ್ದಲ್ಲಿ, ಇಲ್ಲ ಯಾರಾದ್ರೂ ಕಿಡ್ನಾಪ್ ರೇಪ್ ಆಗಿದೆ ಅಂತ ಇವ್ರೇನು ಹೇಳ್ತಾ ಇದಾರಲ್ಲ ನಿಜಾನೋ ಸುಳ್ಳೋ ಅದನ್ನ ಬಂದ್ ಕಂಪ್ಲೇಂಟ್ ಕೊಡಿ ಅಂತ ಒಂದು ಓಪನ್ ಆಗಿ ಹೇಳ್ಬೇಕು. ಅದು ನಡೀತಾ ಇಲ್ಲ. ಇದು ಮೂರನೇ ಆಯಾಮ. ನಾಲ್ಕನೇ ಆಯಾಮ ಮಾಡಿದ್ದಾರೆ ಸರ್, ನಿನ್ನೆ ನಂಬರ್ ಅನೌನ್ಸ್ ಮಾಡಿದ್ದಾರೆ. ಹಲೋ
ಹೆಲ್ಪ್ ಲೈನ್ ನಿನ್ನೆಯಿಂದ ಆರಂಭ ಮಾಡಿದ್ದಾರೆ ಸರ್. ನಿನ್ನೆ ನಂಬರ್ ಅನೌನ್ಸ್ ಮಾಡಿದ್ದಾರೆ, ಈ ನಂಬರ್ಗೆ ಕರೆ ಮಾಡಿ ನಿಮ್ದೇನಾದ್ರೂ ದೂರುಗಳಿದ್ರೆ ಅಂತ ಹೇಳಿದ್ದಾರೆ. ಕರೆಕ್ಟ್, ಗುಡ್. ಅಂದ್ರೆ ದಟ್ಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಆಮೇಲೆ ಇನ್ನೊಂದು ಆಯಾಮ ಇದೆ. ಇನ್ನೊಂದು ಆಯಾಮ ಏನಂದ್ರೆ, ಇವರು ಏನೇನು ಹೆಸರು ಹೇಳಿದ್ದಾರೆ ಅದು ಆಚೆ ಯಾರಿಗೂ ಹೇಳ್ದಲೆ ಅವರ ಹಿನ್ನೆಲೆ ಮತ್ತು ಅವರ ಚಲನವಲನ ಅವ್ರದ ಟ್ರ್ಯಾಕ್ ಮಾಡೋದು, ಅವರ ಕಾಲ್ಸ್ ಎಲ್ಲ ಸ್ಟಡಿ ಮಾಡೋದು, ಅದಕ್ಕೆ ಮಾಡಲಿಕ್ಕೆ ಒಂದು ಯೂನಿಟ್. ಆಮೇಲೆ ಈ ತರ ಆ ಟೈಮ್ನಲ್ಲಿ ಇದ್ದ ಜನಗಳ ವಿಟ್ನೆಸಸ್ ಯಾರಾದ್ರೂ ಸಿಗ್ತಾರಂತ ಅವ್ರಿಗೆ ಟ್ರೇಸ್ ಮಾಡಕ್ಕೆ ಇನ್ನೊಂದು ಆಯಾಮ. ಇಂಥದ್ದೆಲ್ಲ ಕಲೆಕ್ಟಿವ್ ಅಪ್ರೋಚ್ ಇದ್ದಾಗ ನಾವು ಬರೇ ಎಕ್ಸುಮೇಷನ್ ಇವ್ನು ತೋರಿಸಿರೋ ಬಾಡಿಗಳೆಲ್ಲ ಅದನ್ನೇ ತೆಗಿತಾ ಇದ್ದೀವಿ, ಅದನ್ನ ಬಿಟ್ಟು ಬೇರೆ ದಟ್ ವಿಲ್ ಬಿ ವೆರಿ ಡಿಲೇಡ್. ಯಾಕೆ ಅಂದ್ರೆ ಇದು ಯಾಕೆ ಸೈಮಲ್ಟೇನಿಯಸ್ ಆಗಿ ಮಾಡಬೇಕು ಅಂದ್ರೆ, ಯಾರಾದ್ರೂ ವಿಟ್ನೆಸಸ್ ಇದ್ದಲ್ಲಿ ಅವ್ರಿಗೇನಾದ್ರೂ ಅನಾಹುತ ಆಗ್ಬೋದು, ಇಲ್ಲ ಅವ್ರು ಎಸ್ಕೇಪ್ ಆಗ್ಬೋದು, ಇಲ್ಲ ಅವ್ರ ಮಾಯ ಆಗ್ಬೋದು. ಅಂದ್ರೆ ಸಮಥಿಂಗ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಒಂದ್ಸಲಿ ಅಲರ್ಟ್ ಆಗ್ಬಿಟ್ರು, ಬಾಡಿ ಸಿಕ್ಬಿಡ್ತು ಅವ್ರ ಕಡೆಯವ್ರದ್ದು ಇವನೇ ವಿಟ್ನೆಸ್ ಅಂದ್ರೆ ಅವನು ಓಡೋಗ್ಬಿಡ್ತಾನೆ. ಸೊ ಅದಕ್ಕೂ ಮುಂಚೆ ದಿಸ್ ಇಸ್ ಆಲ್ ದೇ ಶುಡ್ ಟ್ರೇಸ್. ಅಂಡ್ ಎಲ್ಲದಕ್ಕಿಂತ ವಿಪರ್ಯಾಸ ಅಂದ್ರೆ ಇವನ್ ತೋರಿಸ್ತಿರೋ ಜಾಗದಲ್ಲಿ ಬಾಡಿ ಸಿಕ್ಕಿಲ್ಲ. ಸೊ ಈ ತರ ನಡೆಯೋದು ಇಟ್ಸ್ ನಾಟ್ ಎ ಗುಡ್ ಸೈನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.